ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಈಗಾಗಲೇ ಭಕ್ತರ ಕಾಲ್ ತುಳಿತಕ್ಕೆ ಒಳಗಾಗಿ 6 ಜನ ಭಕ್ತರು ಸಾವನ್ನಪ್ಪಿದ್ದಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಸಾರಿಗೆ ಸಚಿವರು, ಮುಜರಾಯಿ ಸಚಿವರಂತ ರಾಮಲಿಂಗ ರೆಡ್ಡಿ ಅವರ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಿರುಪತಿಯಲ್ಲಾದಂಥ ನಿನ್ನೆಯ ಘಟನೆ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಸರ್? ನಾಳೆ ವೈಕುಂಠ ಏಕಾದಶಿ, ಟಿಕೆಟ್ ಸಹಜವಾಗಿ ವೈಕುಂಠ ಏಕಾದಶಿ ದಿನ ದೇವ ದರ್ಶನ ಮಾಡಬೇಕಂತ ವಿಪರೀತ ಜನ ಹೋಗ್ಬಿಟ್ಟಿದ್ರಂತೆ. ನಾನು ನಮ್ಮ ಇವಾಗಿ ಕೇಳಿ ತಿಳ್ಕೊಂಡೆ. ಮತ್ತು ಆ ಸತ್ತಂಥವರಲ್ಲಿ ಯಾರಾದರೂ ಕರ್ನಾಟಕದವ್ರು ಯಾರಾದರೂ ಇದ್ದಾರಾ, ಅದನ್ನು ನಮ್ಮ ಸರ್ಕಾರದ ವತಿಯಿಂದ ಏನಾದರೂ ಸಹಾಯ ಮಾಡೋಕ್ಕಾಗುತ್ತಾ ನೋಡೋಣ ಅಂತ ಟ್ರೈ ಮಾಡಿದಾಗ ನಮ್ಮ ಕರ್ನಾಟಕದವ್ರು ಯಾರೂ ಇಲ್ಲ. ಆದರೂ ಕೂಡ ಕರ್ನಾಟಕದವ್ರು ಭಾಳ ಜನ ಅಲ್ಲಿ ಹೋಗಿದ್ದರು. ಅವ್ರಿಗೆ ಕೊಠಡಿಗಳು ಸಿಗುತ್ತೋ ಇಲ್ವೋ ಅದೆಲ್ಲ ನೋಡಿಕೊಂಡು ಸ್ವಲ್ಪ ಅವ್ರಿಗೆ ಸ್ನಾನದ್ದು ಇನ್ನೊಂದು ವ್ಯವಸ್ಥೆ ಎಲ್ಲ ಮಾಡಿ, ಈಗ ಚೌಲ್ಟ್ರಿ ಬೇರೆ ಒಂದು ಕಟ್ಟಿದ್ದೀವಿ, ಅದೆಲ್ಲ ಸ್ವಲ್ಪ ಸೌಕರ್ಯಗಳು ಮಾಡಿಕೊಡಿ ಅಂತ ನಮ್ಮ ಇವಾಗ ಹೇಳಿದ್ದೀನಿ. ಕರ್ನಾಟಕದವರು ಅಂದರೆ ಬಳ್ಳಾರಿ ಮೂಲದವರೊಬ್ಬರು ಡೆತ್ ಆಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇತ್ತು. ಆ ಥರ ಏನು ಯಾರು ಏನು ಕರ್ನಾಟಕದ ತೊಂದರೆ ಆಗಿಲ್ವ ಸರ್? ನಮ್ಮ ಯುವ ಪ್ರಕಾರ ಕರ್ನಾಟಕದವರು ಯಾರೂ ಇಲ್ಲ. ಕರ್ನಾಟಕದ ಭಕ್ತರು ಕೂಡ ಸಾಕಷ್ಟು ಸಾವಿರಾರು ಸಂಖ್ಯೆ, ಲಕ್ಷಾಂತರ ಸಂಖ್ಯೆಯಲ್ಲಿ ತಿಮ್ಮಪ್ಪನ ಭಕ್ತರಿದ್ದಾರೆ. ಅವರು ಕೂಡ ಹೋಗಿರ್ತಾರೆ. ಅಲ್ಲಿ ತೊಂದರೆ ಏನಾರು ಆಗಿದೆಯಂತ? ಆ ಥರದ ಘಟನೆಗಳು ಏನೂ ಆಗಿಲ್ಲ. ಆದರೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ನಮ್ಮ ಕರ್ನಾಟಕದ ನಮ್ಮ ವಸತಿ ನಿಲಯ ಇದೆಯಲ್ಲ, ನಮ್ಮ ಭವನ, ಆ ಭವನದಲ್ಲಿ ಅವ್ರು ಏನು ಸಹಾಯ ಆಗಬೇಕೋ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಅಂದರೆ ಕರ್ನಾಟಕದಿಂದ ಹೋದಂಥ ಭಕ್ತರಿಗೆ ಯಾವುದೇ ತೊಂದರೆ ಆಗದಂಗೆ ವ್ಯವಸ್ಥೆಗಳ ಮಾಡಿಕೊಡಿ ಅಂತ ಹೇಳಿದಿರಲ್ಲಿ ನಿಮ್ಮ ನಮ್ಮ ಕರ್ನಾಟಕ ಭವನ ಇರೋದೇ ಅದಕ್ಕೆ ಅಲ್ವಾ? ಅಂದರೆ ಸರ್, ಈ ರೀತಿ ಒಂದಷ್ಟು ಆರೋಪಗಳಲ್ಲಿ ಸರಿಯಾದ ವ್ಯವಸ್ಥೆ ಮಾಡಲಿಲ್ಲ, ಅದರಿಂದ ಈ ಸಮಸ್ಯೆಗಳಾಗಿದೆ, ಜನರಿಗೆ ಸೂಕ್ತವಾದ ವ್ಯವಸ್ಥೆಯನ್ನು ಕಲ್ಪಿಸಿಲ್ಲ ಅನ್ನೋ ಒಂದು ವಿಚಾರ ಇದೆ. ಇದು ಆಂಧ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು, ನಾವು ಅದರ ಬಗ್ಗೆ ಮಾತಾಡೋದು ಸರಿ ಇಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಮುತುವರ್ಜಿ ವಹಿಸಬೇಕು. ಅದೇ ಇಲ್ಲಿವರೆಗೆ ಕರ್ನಾಟಕದವ್ರಿಗೆ ಯಾವುದೇ ರೀತಿಯಾಗಿ ಕರ್ನಾಟಕದ ತಿಮ್ಮಪ್ಪನ ಭಕ್ತರಿಗೆ ತೊಂದರೆ ಆಗಿಲ್ಲ ಸರ್ ಅಲ್ಲಿ ಹೋದಂಥವ್ರಿಗೆ? ಅಂತ ನಮ್ಮ ಯುವ ಪ್ರಕಾರ ಯಾರಿಗೂ ಆಗಿಲ್ಲ. ಎಸ್ ಸರ್, ಥ್ಯಾಂಕ್ ಯು. ಇದಿಷ್ಟು ಮುಜರಾಯಿ ಸಚಿವರಂತ ರಾಮಲಿಂಗ ರೆಡ್ಡಿ ಅವರ ಮಾತು. ಕರ್ನಾಟಕದಿಂದ ಹೋದಂಥ ಭಕ್ತರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ. ಮತ್ತೆ ಅಲ್ಲಿರುವಂಥ ಕರ್ನಾಟಕದಿಂದ ಹೋದಂಥ ಭಕ್ತರ ಬಗ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದೀವಿ. ಅವರಿಗೆ ಒಂದಷ್ಟು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕೂಡ ಅಲ್ಲಿರೋ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ಇಂಥ ಒಂದು ಸಂದರ್ಭದಲ್ಲಿ ಸರಿಯಾದ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳ್ತಾ ಇರುವಂತ ಕ್ಯಾಮರಾಮನ್ ಸುಶೀಲ್ ಜೊತೆ ಸುನಿಲ್, TV9 ಬೆಂಗಳೂರು.